ವಂದನೆಗಳಂಟಿ. ಸೇರಿ ಬಂದಂತ ಎಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸೋನಾಗಿದ್ದೇನೆ. ಸೊ ಒಳ್ಳೆ ಹಾಡುಗಳನ್ನು ಹಾಡಿ ದೇವರ ನಾಮವನ್ನು ಮಹಿಮೆಪಡಿಸಿರುವಂತ ಎಲ್ಲರಿಗೂ ಹೃದಯಪೂರ್ವಕವಾದಂತ ವಂದನೆಗಳನ್ನು ಸಲ್ಲಿಸ್ತಿದ್ದೇನೆ. ಕಣ್ಣುಗಳನ್ನು ಮುಚ್ಚಿ ತಲೆಗಳನ್ನು ಬಾಗಿಸೋದಾದ್ರೆ ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳು ಕರ್ತನೆ. ನಮ್ಮೆಲ್ಲರಿಗೂ ಸ್ವಾಮಿ ಮತ್ತೊಂದು ತಿಂಗಳನ್ನು ಕೊಟ್ಟು ಈ ತಿಂಗಳಿನಲ್ಲಿ ಸ್ವಾಮಿ ನಿಮಗೋಸ್ಕರ ಜೀವಿಸಲು ಅವಕಾಶವನ್ನು ದಯಪಾಲಿಸಿ ನಮ್ಮನ್ನು ನೀವು ನಡೆಸುತ್ತಿರುವಂತ ರೀತಿಗಾಗಿ ನಿಮಗೆ ವಂದನೆಗಳು ಕರ್ತನೆ. ಈ ದಿನ ಈ ಮುಂಜಾನೆ ವೇಳೆ ನಿಮ್ಮ ಮಾತುಗಳನ್ನು ಕೇಳುವುದಕ್ಕೂ ಹೇಳುವುದಕ್ಕೂ ನಾವು ಸಿದ್ಧರಾಗುತ್ತಿರುವಾಗ ನಮ್ಮನ್ನು ಬಲಪಡಿಸಿ ಏನು ಹೇಳಬೇಕು, ಏನು ಮಾತನಾಡಬೇಕು ನಿಮ್ಮ ಆತ್ಮನ ಮೂಲಕ ನೀವೇ ತಿಳಿಸ್ತೀರೆಂಬುದಾಗಿ ನಂಬುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೆನ್. ಸತ್ಯವೇದದಲ್ಲಿ ದೇವರು ವಿಶ್ವಾಸವನ್ನು ಕುರಿತು ಅದರ ಪರಿಮಾಣವನ್ನು ಕುರಿತು ಮಾತನಾಡುತ್ತಾ ವಿಶ್ವಾಸವನ್ನು ಸಾಸಿವೆ ಕಾಳೊಂದಿಗೆ ಹೋಲಿಸುತ್ತಾರೆ. ವಿಶ್ವಾಸವನ್ನು ಸಾಸಿವೆ ಕಾಳು ಯಾಕೆ ಅಂತಂದ್ರೆ, ಅಷ್ಟು ವಿಶ್ವಾಸ ನಮ್ಮಲ್ಲಿದ್ದರೆ, ಅಷ್ಟು ವಿಶ್ವಾಸ ಕ್ರಿಸ್ತನನ್ನು ಅಂಗೀಕರಿಸಿದವರಲ್ಲಿ ದೇವರ ಮಕ್ಕಳಲ್ಲಿದ್ದರೆ ಅದ್ಭುತಗಳನ್ನು ಕಾಣಲಿಕ್ಕೆ ಸಾಧ್ಯ ಎಂಬುದಾಗಿ ಸತ್ಯವೇದ ಬಲವಾಗಿ ದೃಢವಾಗಿ ಹೇಳುವಂತ ಮಾತು. ಅಂದರೆ ನಿನ್ನ ವಿಶ್ವಾಸದ ಪರಿಮಾಣವನ್ನು ದೇವರು ದೊಡ್ಡ ಸಂಗತಿಯನ್ನು ತೋರಿಸಿ ಬೆಟ್ಟದಷ್ಟು ವಿಶ್ವಾಸ, ಬಂಡೆಯಷ್ಟು ವಿಶ್ವಾಸ ಅಥವಾ ಸಮುದ್ರದಷ್ಟು ವಿಸ್ತಾರವಾದಂತ ನಂಬಿಕೆ. ಸೊ ಈ ರೀತಿ ದೊಡ್ಡ ದೊಡ್ಡ ಹೋಲಿಕೆಗಳನ್ನ ಯೇಸು ಕ್ರಿಸ್ತರವರು ಹೋಲಿಸಲಿಲ್ಲ. ದೊಡ್ಡ ದೊಡ್ಡ ತೋರಿಕೆಗಳನ್ನ ತೋರಿಸಿ ಇಂಥ ವಿಶ್ವಾಸ ನಿಮ್ಮದಾಗಿರಬೇಕೆಂಬುದಾಗಿ ಯೇಸು ಕ್ರಿಸ್ತರವರು ಹೇಳ್ತಿಲ್ಲ. ಅವರು ಹೇಳುತ್ತಿರುವಂತದ್ದೇನಂತಂದ್ರೆ, ನಿಮಗೆ ವಿಶ್ವಾಸವಿರಬೇಕು. ಆ ವಿಶ್ವಾಸ ಯಾವದಾಗಿರಬೇಕು, ಎಂಥದ್ದಾಗಿರಬೇಕು, ಅದರ ಅಳತೆ ಏನು ಅಂತಂದ್ರೆ ಸಾಸಿವೆ ಕಾಳು. ಮಾರ್ಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ, ಮಾರ್ಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 30ನೇ ವಚನದಿಂದ 32ನೇ ವಚನದವರೆಗಿರುವಂತ ಸಂದರ್ಭವನ್ನು ನಾವೊಮ್ಮೆ ಓದಿಕೊಳ್ಳೋಣ. 4ನೇ ಅಧ್ಯಾಯ 30ರಿಂದ 32ನೇ ವಚನ, ಮಾರ್ಕನು ಬರೆದ ಸುವಾರ್ತೆ. ದೇವರ ರಾಜ್ಯವನ್ನು ಯಾವುದಕ್ಕೆ ಹೋಲಿಸೋಣ? ಯಾವ ಸಾಮ್ಯದಿಂದ ಅದನ್ನು ತೋರಿಸಿಕೊಳ್ಳೋಣ? ಅದು ಸಾಸಿವೆ ಕಾಳಿನಂತಿರುತ್ತದೆ. ಭೂಮಿಯಲ್ಲಿ ಬಿತ್ತುವಾಗ ಅದು ಭೂಮಿಯಲ್ಲಿರುವ ಎಲ್ಲಾ ಬೀಜಗಳಿಗಿಂತಲೂ ಸಣ್ಣದಾಗಿದೆ. ಬಿತ್ತಿದ ಮೇಲೆ ಅದು ಬೆಳೆದು ಎಲ್ಲಾ ಕಾಯಿಪಲ್ಯದ ಗಿಡಗಳಿಗಿಂತ ದೊಡ್ಡದಾಗಿ ದೊಡ್ಡ ದೊಡ್ಡ ಕೊಂಬೆಗಳನ್ನು ಬಿಡುವುದರಿಂದ ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳು ಅದರ ನೆರಳಿನಲ್ಲಿ ವಾಸ ಮಾಡುವುದಕ್ಕಾಗುತ್ತದೆ. ಥ್ಯಾಂಕ್ ಯು. ಯೇಸು ಕ್ರಿಸ್ತರವರು ಇದು ಒಂದು ಸಾಮ್ಯದ ರೂಪದಲ್ಲಿ ಈ ಸಂದರ್ಭವನ್ನ ಹೇಳ್ತಿದ್ದಾರೆ. ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ದೇವರ ರಾಜ್ಯವನ್ನು ಯಾವುದಕ್ಕೆ ಹೋಲಿಸೋಣ? ದೇವರ ರಾಜ್ಯವು ದೊಡ್ಡದು, ವಿಶಾಲವಾದದ್ದು, ಅದ್ಭುತವಾದದ್ದು, ಮನುಷ್ಯರ ಆಲೋಚನೆಗಳಿಗೆ ಊಹೆಗಳಿಗೆ ನಿಲುಕದೇ ಇರುವಷ್ಟು ಉನ್ನತೋನ್ನತವಾದಂತ ಲೋಕ, ಮಹಾಲೋಕ, ಪರಲೋಕ. ಆ ದೇವರ ರಾಜ್ಯ, ಆ ದೇವರ ರಾಜ್ಯವನ್ನು ಯಾವುದಕ್ಕೆ ಹೋಲಿಸೋಣ? ಯಾವುದಕ್ಕೆ ಹೋಲಿಸಿದ್ರೆ ನಮಗ ಅರ್ಥ ಆಗತ್ತೆ ಅಂತ ಹೇಳಿ ಯಾವುದಕ್ಕೆ ಹೋಲಿಸೋಣ? ಯಾವ ಸಾಮ್ಯದಿಂದ ಅದನ್ನು ತೋರಿಸಿಕೊಡೋಣ? ಅದು ಪರಲೋಕ ರಾಜ್ಯವು, ಆ ಪರಲೋಕ ರಾಜ್ಯದ ಮಹಿಮೆ, ಆ ಪರಲೋಕ ರಾಜ್ಯದಲ್ಲಿರುವಂತವರ ನಂಬಿಕೆ, ಅದು ಸಾಸಿವೆ ಕಾಳಿನಂತಿರುತ್ತದೆ. ಭೂಮಿಯಲ್ಲಿ ಬಿತ್ತುವಾಗ ಅದು ಭೂಮಿಯಲ್ಲಿರುವ ಎಲ್ಲಾ ಬೀಜಗಳಿಗಿಂತಲೂ ಸಣ್ಣದಾಗಿದೆ. ದೇವರು, ಯೇಸು ಕ್ರಿಸ್ತರವರು ಪರಲೋಕ ರಾಜ್ಯದ ಮಹತ್ವವನ್ನು ಚಿಕ್ಕ
ಚಿಕ್ಕ ಸಾಸಿವೆ ಕಾಳೊಂದಿಗೆ ಹೋಲಿಸುತ್ತಿದ್ದಾರೆ. ಆ ಸಾಸಿವೆ ಕಾಳು ಭೂಮಿಯ ಮೇಲಿರುವಂತ ಎಲ್ಲಾ ಬೀಜಗಳಿಗಿಂತ ಚಿಕ್ಕದಾಗಿದ್ದರೂ ಅದು ಬೆಳೆದು ಕೊಂಬೆಗಳನ್ನು ಕೊಟ್ಟು ನೆರಳನ್ನು ನೀಡುವಾಗ ಎಲ್ಲಾ ಎಲ್ಲಾ ಫಲಗಳನ್ನು ಕೊಡುವಂತ ಗಿಡಗಳಿಗಿಂತ ದೊಡ್ಡದಾಗಿ ಎತ್ತರವಾಗಿ ಬೆಳೆಯುತ್ತದೆ. ನಮ್ಮ ಜೀವನದಲ್ಲಿ ಯೇಸುಕ್ರಿಸ್ತರವರು ಸಾಸಿವೆ ಕಾಳನ್ನು ತೋರಿಸಿ, ಸಾಸಿವೆ ಕಾಳು ತುಂಬಾ ವ್ಯಾಲ್ಯೂ ಎಂಬುದಾಗಿ ಹೇಳ್ತಿಲ್ಲ ಇಲ್ಲಿ. ಆ ಕಾಳು ತುಂಬಾ ಬೆಳವುಳ್ಳದ್ದು ಎಂಬುದಾಗಿ ಅದಕ್ಕೆ ದೇವರು ವ್ಯಾಲ್ಯೂ ಕಟ್ತಿಲ್ಲ ಅಲ್ಲಿ. ಅಲ್ಲಿ ಆ ಅಳತೆಯನ್ನ ನಾವು ನೋಡಬೇಕು, ಆ ಪರಿಮಾಣವನ್ನ ನಾವು ನೋಡಬೇಕು. ವಿಶ್ವಾಸವೆನ್ನುವಂಥದ್ದು ಕಾಣದೇ ಇರುವಂತಹ ಒಂದು ದೊಡ್ಡ ದೊಡ್ಡ ಆ ಕಾಣದೇ ಇರುವಂತ ದೊಡ್ಡ ಕ್ರಿಯೆ, ಆದರೆ ಆ ಕ್ರಿಯೆಗೆ ಒಂದು ರೂಪವನ್ನು ಕೊಡುವಂತ ಸ್ಥಿತಿಯೇ ಯೇಸು ಕ್ರಿಸ್ತರವರು ಪ್ರಯತ್ನಿಸುತ್ತಿರುವಂತ ಕೆಲಸ. ಒಂದು ರೂಪವನ್ನ ಕೊಡ್ತಿದ್ದಾರೆ, ಒಂದು ಶೇಪ್ ಅನ್ನ ಕೊಡ್ತಿದ್ದಾರೆ, ಒಂದು ಕಾರಣವನ್ನ ಕೊಡ್ತಿದ್ದಾರೆ. ನಮ್ಮೆಲ್ಲರಲ್ಲೂ ವಿಶ್ವಾಸವಿದೆಯೇ? ಎಷ್ಟಿದೆ? ನಂಬಿಕೆ ಇದೆಯಾ? ಇದೆ. ಎಷ್ಟಿದೆ ಗೊತ್ತಿಲ್ಲ ಬ್ರದರ್ ಎಷ್ಟಿದೆಯೋ, ಬಟ್ ಇದೆ. ಆ ಎಷ್ಟು ಅನ್ನುವಂತ ಪ್ರಶ್ನೆಗೆ ಯೇಸು ಕ್ರಿಸ್ತರವರು ಉತ್ತರ ಕೊಡ್ತಿದ್ದಾರೆ. ಎಷ್ಟು ಎಷ್ಟು ನಾವು ಅಂದುಕೊಳ್ಳುತ್ತೇವೆ ದೊಡ್ಡದು, ಇಷ್ಟು ವರ್ಷದ ನಂಬಿಕೆ ಬಹಳ ದೊಡ್ಡದಾಗಿರುತ್ತೆ, ಉನ್ನತವಾಗಿರುತ್ತೆ, ಎತ್ತರವಾಗಿರುತ್ತೆ. ಆದ್ರೆ ಯೇಸು ಕ್ರಿಸ್ತರವರು ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಿರುವಂತದ್ದು ದೊಡ್ಡದು, ಇವು ಎತ್ತರವಾಗಿರುವಂತದ್ದು, ಬಲವಾಗಿರುವಂತದ್ದಲ್ಲ. ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಿರುವಂತದ್ದು ಸಾಸಿವೆ ಕಾಳಷ್ಟು. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಗಾಡ್ ಈಸ್ ಕ್ವಾಂಟಿಫೈಯಿಂಗ್ ಅವರ್ ಫೇತ್. ನನ್ನ ವಿಶ್ವಾಸವನ್ನು ದೇವರು ಅಳತೆ ಮಾಡ್ತಿದ್ದಾರೆ, ನನ್ನ ನಂಬಿಕೆಯನ್ನು ದೇವರು ಅಳತೆ ಮಾಡ್ತಿದ್ದಾರೆ. ನಮ್ಮ ನಂಬಿಕೆಯನ್ನು ದೇವರು ಅಳತೆ ಮಾಡುತ್ತಿರಬೇಕಾದ್ರೆ ಆ ಅಳತೆಗೆ ಸರಿಯಾದಂತ ರೀತಿಯಲ್ಲಿ ನಮ್ಮ ನಂಬಿಕೆ ತೂಗುತ್ತಿದೆಯಾ? ಅಳತೆಯಲ್ಲಿ ನಮ್ಮ ನಂಬಿಕೆ, ವಿಶ್ವಾಸ ಸ್ಥಿರವಾಗಿ ನಿಂತಿದೆಯಾ? ಚಿಕ್ಕ ಸಣ್ಣ ಪುಟ್ಟ ಬರುವಂತ ಶೋಧನೆಗಳಿಗೆ, ಶ್ರಮೆಗಳಿಗೆ ವಿಶ್ವಾಸವನ್ನ ಕಳ್ಕೊಳ್ತಿದ್ದೇವ? ಚಿಕ್ಕ ಪುಟ್ಟ ಕಷ್ಟಗಳಿಗೆ ದೇವರಿಂದ ದೂರವಾಗುವಂತ ಪರಿಸ್ಥಿತಿಯಲ್ಲಿದ್ದೇವ, ಅಥವಾ ದೇವರನ್ನೇ ದೂಷಿಸುವಂತವರಾಗಿದ್ದೇವ? ಮೈ ಡಿಯರ್ ಫ್ರೆಂಡ್ಸ್, ವಾಕ್ಯ ಸ್ಪಷ್ಟವಾಗಿ ನಮ್ಗೆ ತಿಳಿಸುವಂತದ್ದು ಏನಂತಂದ್ರೆ, ವಿಶ್ವಾಸವು ಬಹಳ ಬಲವಾದದ್ದು. ಆ ಬಲವಾದಂತ ವಿಶ್ವಾಸದಲ್ಲಿ ದೇವರಿಗೋಸ್ಕರ ದೃಢವಾಗಿ ನಿಂತು ಆ ದೇವರನ್ನು ಈ ಲೋಕದಲ್ಲಿ ಮಹಿಮೆ ಪಡಿಸಬೇಕಾಗಿರುವಂತದ್ದು ಬಹಳ ಬಹಳ ಪ್ರಾಮುಖ್ಯ. ಅನೇಕರು ವಿಶ್ವಾಸದಲ್ಲಿ ಇದ್ದೇವೆ ಅಂತ ಅಂದುಕೊಳ್ಳುತ್ತೇವೆ, ಆದ್ರೆ ನಿಜಕ್ಕೂ ಹೇಳಬೇಕು ಅಂತಂದ್ರೆ ವಿಶ್ವಾಸದಲ್ಲಿ ಇದ್ದು ಕೂಡ ದೇವರ ಶಕ್ತಿಯನ್ನು ಅರಿಯದೇ ಬದುಕುವಂತ ಬದುಕುಗಳಾಗಿ ಅನೇಕರು ಇರ್ತಾರೆ. ಈವನ್ ಅವರ್ ಲೈಫ್ಸ್, ಯಾರ್ದೋ ಹೊರಗಿನವರದಲ್ಲ, ನಮ್ಮ ಬದುಕುಗಳು ಕೂಡ ಅನೇಕ ಬಾರಿ ನಾನು ವಿಶ್ವಾಸದಲ್ಲಿದ್ದೇನೆ, ದೇವರನ್ನು ನಂಬಿದ್ದೇನೆ, ದೇವರನ್ನು ಅರ್ತಿದ್ದೇನೆ. ದೆನ್ ವಾಟ್ ಡು ಯು ಎಕ್ಸ್ಪೀರಿಯನ್ಸ್? ನೀನ್ ಏನು ಅರ್ಥ ಮಾಡ್ಕೊಂಡಿದ್ಯಾ ದೇವರನ್ನ ಅಂತಂದ್ರೆ ಶೂನ್ಯ. ವಿ ನೆವರ್ ಎಕ್ಸ್ಪೀರಿಯನ್ಸ್ಡ್ ಗಾಡ್. ನಮಗೆ ಯಾವತ್ತೂ ಕೂಡ ದೇವರನ್ನು ಅರ್ಥ ಮಾಡಿಕೊಳ್ಳುವಂತ ಅವಕಾಶಗಳು, ಸಾಧ್ಯತೆಗಳು ಸಿಕ್ಕಲಿಲ್ಲ. ಬಿಕಾಸ್ ವಿಶ್ವಾಸವಿದೆ, ಆದ್ರೆ ಆ ವಿಶ್ವಾಸದಲ್ಲಿ ಕ್ರಿಯೆಗಳಿಲ್ಲ. ಕ್ರಿಯೆಗಳಂತಂದ್ರೆ, ವಿಶ್ವಾಸದಲ್ಲಿ ಕ್ರಿಯೆಗಳು ಅಂತಂದ್ರೆ ದಟ್ ಡಿಫೈನ್ಸ್ ಯುವರ್ ಕ್ಯಾರೆಕ್ಟರ್. ವಿಶ್ವಾಸ ನನ್ನಲ್ಲಿದ್ದರೆ, ದೇವರ ಮೇಲೆ ಆಧಾರಗೊಳ್ಳುವಂತ ಪರಿಸ್ಥಿತಿ ನನಗಿದ್ದರೆ, ದೇವರು ಸಮಸ್ತವನ್ನು ಮಾಡುತ್ತಾನೆ ಎಂಬಂತ ನಂಬಿಕೆ ನನಗಿದ್ದರೆ, ದಟ್ ಡಿಫೈನ್ಸ್ ಮೀ. ಹೇಗೆ ನನಗೆ ವಿಶ್ವಾಸವಿದೆ. ಆ ವಿಶ್ವಾಸ ನನ್ನನ್ನು ಏನ್ ಮಾಡುತ್ತೆ ಅಂತಂದ್ರೆ ದೇವರ ಮೇಲೆ ಆಧಾರ ಪಡುವಂತ ಪರಿಸ್ಥಿತಿಯನ್ನ ಹೆಚ್ಚಿಸುವಂತದ್ದಾಗಿದೆ. ದೇವರನ್ನು ಆಧಾರ ಮಾಡಿಕೊಂಡು ಆದುಕೊಂಡು ಜೀವಿಸುವಂತ ಬದುಕನ್ನ ನನ್ನಲ್ಲಿ ಬೆಳೆಸುವಂತದ್ದಾಗಿದೆ. ಅಂಟಿಲ್ ಅನ್ಲೆಸ್ ಯು ಡೋಂಟ್ ಡಿಪೆಂಡ್ ಅಪಾನ್ ಗಾಡ್, ದೇವರ ಮೇಲೆ ಆಧಾರಗೊಳ್ಳದೆ ಇರುವಂತ ದಿನದವರೆಗೂ ನಾವು ವಿಶ್ವಾಸಿಗಳೆಂದು ಕರೆಯಲ್ಪಡುತ್ತಿದ್ದಾಗ್ಯೂ ಕೂಡ ವಿಶ್ವಾಸವಿಲ್ಲದವರು. ಹೌ ಕ್ಯಾನ್ ಯು ಡಿಪೆಂಡ್ ಅಪಾನ್ ಗಾಡ್? ದೇವರ ಮೇಲೆ ಹೇಗೆ ಆಧಾರಗೊಂಡು ಬದುಕಲಿಕ್ಕೆ ಸಾಧ್ಯವಾಗುತ್ತೆ? ಸತ್ಯವೇದದಲ್ಲಿ ಅನ್ನೋದಕ್ಕಿಂತ ಸತ್ಯವೇದವನ್ನ ಹಿಂಬಾಲಿಸುತ್ತಿರುವಂತಹ ಅನೇಕ ಸೇವಕರು, ಬೋಧಕರು ನಮಗೆ ಇತಿಹಾಸದಲ್ಲಿ, ಚರಿತ್ರೆಯಲ್ಲಿ ಕಾಣಿಸಿಕೊಳ್ತಾರೆ. ಅದರಲ್ಲಿ ಇಬ್ಬರನ್ನು ಕುರಿತು ನಾವು ನೋಡಿಕೊಳ್ಳೋಣ. ಒಬ್ಬರು ಜಾರ್ಜ್ ಮುಲ್ಲರ್ ಎಂಬುದಾಗಿ. ಲಾಸ್ಟ್ ಟೈಮ್ ಕೂಡ ಮಾತನಾಡಿಕೊಂಡಿದ್ದೆ ಇವ್ರ ಬಗ್ಗೆ, ಮತ್ತೊಂದ್ಸಲ ಮಾತನಾಡಿಕೊಂಡು. ಜಾರ್ಜ್ ಮುಲ್ಲರ್ ಅವರು
ಈ ಆರ್ಫನೇಜ್ ಅನಾಥ ಆಶ್ರಮವನ್ನ ಪ್ರಾರಂಭ ಮಾಡ್ತಾರೆ ವಿತೌಟ್ ಎನಿಥಿಂಗ್. ಹಣವಿಲ್ಲದೆ ಏನು ಇಲ್ಲದೆ ವಿಶ್ವಾಸದಿಂದ ಅನಾಥಾಶ್ರಮವನ್ನ ಪ್ರಾರಂಭ ಮಾಡಿ ಸುಮಾರು ನೂರಾರು ಮಕ್ಕಳನ್ನು ಅಲ್ಲಿ ಸೇರಿಸಿಕೊಂಡು ಅಲ್ಲಿ ಅವರನ್ನು ಪೋಷಣೆ ಎಲ್ಲವನ್ನ ನೋಡಿಕೊಂಡು ಮಾಡ್ತಿದ್ದಾರೆ. ಅದು ಕೂಡ ಕಷ್ಟದಿಂದ ಬಹಳ ಕಷ್ಟದಿಂದ. ಸೊ ಈ ರೀತಿ ಮಾಡುತ್ತಿರುವಾಗ ಒನ್ಸ್ ಅಪಾನ್ ಎ ಟೈಮ್ ಅವ್ರಿಗೆ ಫುಡ್ ಇರೋದಿಲ್ಲ. ಆ ಹೊತ್ತಿಗೆ ಊಟ ಕೊಡ್ಲಿಕ್ಕೆ ಅವ್ರ ಹತ್ರ ಇಲ್ಲ, ರೇಷನ್ ಇಲ್ಲ, ಖಾಲಿ ಆಗಿದೆ. ಈ ಖಾಲಿ ಆದಾಗ ಜಾರ್ಜ್ ಮುಲ್ಲರ್ ಮಾಡಿದಂತ ಕೆಲಸ ಬಹಳ ಭಯಂಕರವಾದದ್ದು. ದೇವರೇ, ಈ ಹೊತ್ತು ನೀವು ನಮ್ಗೆ ನಮ್ಮ ಮಕ್ಕಳಿಗೆ ಊಟ ಕೊಟ್ಟಿದ್ದಕ್ಕಾಗಿ ನಿಮ್ಗೆ ಸ್ತೋತ್ರ. ಕೊಟ್ಟಿದ್ದಕ್ಕಾಗಿ, ಇನ್ನು ಕೊಟ್ಟಿಲ್ಲ, ಅವ್ರಿನ್ನ ಅವತ್ತು ಊಟ ಮಾಡಿಲ್ಲ. ಆಲ್ರೆಡಿ ಈಸ್ ಥ್ಯಾಂಕಿಂಗ್ ಗಾಡ್. ದೇವರೇ, ನೀನು ಫುಡ್ ಕೊಟ್ಟಿದ್ದಕ್ಕಾಗಿ ನಿನಗೆ ವಂದನೆಗಳು, ಒಳ್ಳೆ ಫುಡ್ ಕೊಟ್ಟಿದ್ದಕ್ಕಾಗಿ ನಿನಗೆ ವಂದನೆಗಳು. He thanked God before even he got the answer for his prayers. ಆತನ ಪ್ರಾರ್ಥನೆಗೆ ಉತ್ತರವು ಸಿಗುವುದಕ್ಕಿಂತ ಮೊದಲೇ he thanked God that ದೇವರೇ ಸ್ತೋತ್ರ, ನೀನ್ ಫುಡ್ ಕೊಟ್ಟಿದ್ಯಾ, ಸ್ತೋತ್ರ. ಅದಾದ ಮೇಲೆ ಅವರ ಪ್ರಾರ್ಥನೆ ಮುಗಿದ ಮೇಲೆ ನಡೆದಂತ ಸಂದರ್ಭವೇನೋ ಗೊತ್ತಾ? As soon as he completed his prayer, by the time of lunch, ಊಟದ ಸಮಯಕ್ಕೆ ಕರೆಕ್ಟ್ ಆಗಿ ಒಂದು ದೊಡ್ಡ ಗಾಡಿ ಹೊರಗಡೆ ಬಂದು ನಿಂತು ಆ ಗಾಡಿಯ ತುಂಬಾ ಊಟವಿದ್ದು ಆ ಗಾಡಿಯವರು ಬಂದು ಹೇಳ್ತಿದ್ದಾರೆ, ಸರ್, ಈ ಊಟ, ಈ ಫುಡ್ ನೀವು ತಗೊಳ್ಳಿ, ಮಕ್ಕಳೆಲ್ಲರಿಗೂ ಹಂಚ್ಬಿಡಿ. ಫ್ರಮ್ ವೇರ್ ಇಟ್ ಕೇಮ್, ಎಲ್ಲಿಂದ ಅದು ಬಂತು? ಅವ್ರು ಯಾರು? ಆ ಗಾಡಿಯವ್ರು ಯಾರು ಕಳ್ಸಿದ್ರು? ಕಳ್ಸಿದ್ರೆ ಅವ್ರು ಬಂದ್ರು? ಯಾರ ಮಾತ್ ಕೇಳ್ಕೊಂಡವ್ರು ಬಂದ್ರು? ಇಲ್ಲಿಗೆ ಯಾಕೆ ಬಂದ್ರು? ಇಲ್ಲೇ ಯಾಕೆ ನಿಲ್ಸಿದ್ರು? ಬೇರೆ ಎಲ್ಲೂ ಅನಾಥಾಶ್ರಮಗಳು ಇಲ್ವಾ? ಅಲ್ಲಿಗೆ ಹೋಗ್ಬೋದಿತ್ತಲ್ವಾ? ದಿಸ್ ಈಸ್ ದಿ ಡಿಪೆಂಡೆನ್ಸ್ ಅಪಾನ್ ಗಾಡ್. ದೇವರ ಮೇಲೆ ಆಧಾರಗೊಂಡು ಬದುಕುವಂತದ್ದಂತಂದ್ರೆ ಇದೇ ಪ್ರಿಯರೇ. ವಿಶ್ವಾಸವು ನನ್ನಲ್ಲಿದೆ. ಆ ವಿಶ್ವಾಸ ಏನ್ ಮಾಡ್ತಿದೆ ನನ್ನನ್ನ ಅಂತಂದ್ರೆ ದೇವರಿಗೆ ಹತ್ತಿರ ಮಾಡ್ತಿದೆ. ಇನ್ನು ಹೆಚ್ಚಾಗಿ ದೇವರ ಮೇಲೆ ಆಧಾರಗೊಳ್ಳಲು ನನಗೆ ಸಹಾಯ ಮಾಡ್ತಿದೆ. ಇನ್ನೂ ಹೆಚ್ಚಾಗಿ ದೇವರನ್ನು ನಂಬುವುದಕ್ಕೆ ನನಗೆ ಆಸ್ಕಾರ ಮಾಡ್ತಿದೆ. ಇನ್ನೂ ಹೆಚ್ಚಾಗಿ ದೇವರ ಪಕ್ಷದಲ್ಲಿ ನಿಂತುಕೊಳ್ಳಲು ನನಗೆ ಆಸ್ಕಾರವನ್ನ ಮಾಡ್ತಿದೆ. ಬಿಕಾಸ್ ಫೇತ್ ಈಸ್ ನಾಟ್ ಅನ್ ಇನ್ವಿಸಿಬಲ್ ಥಿಂಗ್. ಫೇತ್ ಈಸ್ ಅ ವೆರಿ ವಿಸಿಬಲ್ ಥಿಂಗ್ ವಿಚ್ ಕ್ಯಾನ್ ಬಿ ಸೀನ್ ಥ್ರೂ ಮೀ. ನಂಬಿಕೆ ಅನ್ನುವಂಥದ್ದು ಕಾಣದೇ ಇರುವಂತದ್ದೇ ಆಗಿದ್ದರೂ ಕೂಡ ಕಾಣುವಂತ ಕೆಲಸವನ್ನ ಮಾಡುವಂತದ್ದಾಗಿದೆ. ಹೇಗೆ ಅದು ಕಾಣುತ್ತೆ ಅಂತಂದ್ರೆ ನನ್ನ ಮೂಲಕ, ನನ್ನ ಜೀವನದ ಮೂಲಕ. ಇವನ್ ಇಫ್ ಯು ಹ್ಯಾವ್ ನಥಿಂಗ್, ನನ್ನ ಹತ್ರ ಏನು ಇಲ್ಲದೆ ಇದ್ದರೂ ಕೂಡ ದೇವರ ಮೇಲೆ ನನಗೆ ನಂಬಿಕೆ ಇದ್ದರೆ ದೇವರು ಸಮಸ್ತವನ್ನು ನಡೆಸೋದಕ್ಕೆ ಶಕ್ತನಾಗಿದ್ದಾನೆ. ದಿಸ್ ಈಸ್ ಫೇತ್. ಇದು ನಂಬಿಕೆ, ಇದು ವಿಶ್ವಾಸ. ಕ್ರೈಸ್ತರೇ, ಅನೇಕರು ವಿಶ್ವಾಸದಲ್ಲಿದ್ದೇವೆ ಅಂತ ಅಂದುಕೊಳ್ಳುತ್ತಿದ್ದೇವೆ, ಆದರೆ ವಿಶ್ವಾಸದಲ್ಲಿ ಬಲವಾಗಿಲ್ಲ. ವಿಶ್ವಾಸದಲ್ಲಿದ್ದೇವೆ, ಬಟ್ ವಿ ಆರ್ ನಾಟ್ ಸ್ಟ್ರಾಂಗ್ ಎನಫ್ ಇನ್ ಅವರ್ ಫೇತ್ಸ್. ವಿಶ್ವಾಸ ಇರುವುದು ಒಳ್ಳೆ ವಿಷಯನೇ ಪ್ರಿಯರೇ, ಆದ್ರೆ ಆ ವಿಶ್ವಾಸದಲ್ಲಿ ಬಲವಾಗಿರುವಂತದ್ದು ಕೂಡ ಬಹಳ ಪ್ರಾಮುಖ್ಯ. ದೇವರನ್ನು ಆಧಾರ ಮಾಡಿಕೊಂಡು ಬದುಕುವಂಥದ್ದು ಬಹಳ ಪ್ರಾಮುಖ್ಯ. ದೇವರನ್ನು ಆಶ್ರಯಿಸುವಂಥದ್ದು ಬಹಳ ಪ್ರಾಮುಖ್ಯ. ಇವತ್ತಿನ ಕ್ರೈಸ್ತರಾದಂತ ನಮ್ಮ ಬದುಕುಗಳು, ನಮ್ಮ ಕುಟುಂಬಗಳು, ನನ್ನ ಬದುಕು, ನನ್ನ ವೈಯಕ್ತಿಕವಾದಂತ ಜೀವನದಲ್ಲಿ ಹೌ ಮಚ್ ಐ ಆಮ್ ಡಿಪೆಂಡೆಂಟ್ ಅಪಾನ್ ಗಾಡ್. ಪ್ರೇರೆ, ಲೋಕ ದೇವರ ಮೇಲೆ ಆಧಾರಗೊಳ್ಳೋದಿಲ್ಲ. ಯಾಕೆಂತಂದ್ರೆ ಲೋಕಕ್ಕೆ ಗೊತ್ತಿಲ್ಲ ದೇವರ ಶಕ್ತಿ. ಹಾಗಂತ ಹೇಳ್ಬಿಟ್ಟು ನಾವು ಹಾಗೆ ಎದ್ಬಿಡೋಣ? ಹಾಗಂತ ಹೇಳ್ಬಿಟ್ಟು ನಾವು ಕೂಡ ಲೋಕವನ್ನು ನೋಡಿಕೊಂಡು ಲೋಕದವರ ಹಾಗೆ ದೇವರನ್ನು ಬಿಟ್ಟು, ದೇವರನ್ನು ಮರೆತು, ದೇವರಿಂದ ದೂರವಾಗಿ ಬದುಕ್ಬಿಡೋಣ? ಆರಾಮಾಗಿ ಇದ್ದು ಬಿಡುತ್ತೇವೆ ಚಿಂತೆ ಇಲ್ದಿರ? ನೋ ಸರ್. ನಿನ್ನ ಮಾರ್ಗ ಬೇರೆ, ನಿನ್ನ ಉದ್ದೇಶ ಬೇರೆ, ನಿನ್ನ ಕರುವಿಕೆ ಬೇರೆ, ನಿನ್ನ ಪ್ರಣಾಳಿಕೆ ಬೇರೆ, ನಿನ್ನ ಜೀವನದ ಪರಮಾರ್ಥವೇ ಬೇರೆ. ಯು ಆರ್ ಕಂಪ್ಲೀಟ್ಲಿ ಎ ಡಿಫ್ರೆಂಟ್ ಪರ್ಸನ್ ಫ್ರಮ್ ದ ವರ್ಲ್ಡ್. ಹೌ ಕ್ಯಾನ್ ಯು ಕಂಪೇರ್ ಯುವರ್ ಸೆಲ್ಫ್? ಲೋಕದೊಂದಿಗೆ ನಿನ್ನನ್ನು ಹೇಗೆ ಹೋಲಿಸಿಕೊಳ್ಳಿಕ್ಕೆ ಆಗತ್ತೆ? ಲೋಕಕ್ಕೂ ನಿನಗೂ ಸಂಬಂಧವಿಲ್ಲ. ಲೋಕದಿಂದ ಪ್ರತ್ಯೇಕಿಸಲ್ಪಟ್ಟವನು ನೀನು ನಾನಾಗಿರಬೇಕಾದರೆ ನಿನ್ನನ್ನು ಪ್ರತ್ಯೇಕಿಸಿದಂತ ದೇವರಿಗೋಸ್ಕರ ಬದುಕಬೇಕಾಗಿರುವಂತದ್ದು ನನ್ನ ಕೆಲಸ. ಇಟ್ಸ್ ಮೈ ಡ್ಯೂಟಿ.
ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ, ಅದು ನನ್ನ ಬಾಧ್ಯತೆ. ಬಿಕಾಸ್ ನಾನು ಲೋಕದವನಲ್ಲ. ಪೌಲರವರು ಹೇಳ್ತಾರೆ, ಇನ್ನು ನನ್ನಲ್ಲಿ ಇನ್ನು ನಾನು ಬದುಕುವವನು ನಾನಲ್ಲ, ಜೀವಿಸುವವನು ನಾನಲ್ಲ, ನನ್ನಲ್ಲಿ ಕ್ರಿಸ್ತನು ಜೀವಿಸುವವನಾಗಿದ್ದಾನೆ. ಇನ್ನು ಉಸಿರಾಡುವವನು ನಾನು, ಲೋಕದಲ್ಲಿ ಬದುಕುವವನು ನಾನು, ಕಾಣುವವನು ನಾನು. ನೋ ನೋ ನೋ, ಐ ಆಮ್ ನಾಟ್, ನಾನಲ್ಲ. ಯಾರಪ್ಪ? ನನ್ನಲ್ಲಿ ಕ್ರಿಸ್ತನಿದ್ದದ್ದರಿಂದ, ಇರುವುದರಿಂದ ನನ್ನಲ್ಲಿ ಕಾಣುವಂಥದ್ದು, ನೋಡುವಂಥದ್ದು, ಹೇಳುವಂಥದ್ದು, ಡಿಪೆಂಡೆನ್ಸ್, ಎವ್ರಿಥಿಂಗ್ ಈಸ್ ಗಾಡ್. ಎಲ್ಲಾ ಪ್ರಶ್ನೆಗಳಿಗೂ ಒಂದೇ ಸಮಾಧಾನ, ದೇವರು ದೇವರು ದೇವರು. ನೋಡಿಕೊಳ್ಳೋಣ ಒಮ್ಮೆ ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 20ನೇ ವಚನದಲ್ಲಿರುವಂತಹ ಮಾತನ್ನು ನೋಡಿಕೊಂಡು ಮತ್ತೆ ಇಲ್ಲಿಗೆ ಬರೋಣ. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲಣ ನಂಬಿಕೆಯಲ್ಲಿಯೇ. ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿಬಿಟ್ಟನು. ಥ್ಯಾಂಕ್ ಯು ಅಣ್ಣ. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸುವವನು ನಾನಲ್ಲ, ನಾನು ಸತ್ತಿದ್ದೇನೆ. ನನ್ನ ಲೋಕದ ಆಸೆಗಳು ಸತ್ತಿದ್ದಾವೆ. ನಾನು ಹೇಗೆ ಲೋಕಕ್ಕೋಸ್ಕರ ಬದುಕ್ಲಿಕ್ಕಾಗುತ್ತೆ? ಹೇಗೆ ನಾನು ಲೋಕದ ಹಾಗೆ ಬದುಕ್ಲಿಕ್ಕಾಗುತ್ತೆ? ನೋ, ಐ ಕಾಂಟ್. ಯಾಕೆಂತಂದ್ರೆ ಲೋಕದ ಹಾಗೆ ಬದುಕ್ಲಿಕ್ಕಲ್ವಲ್ಲ ನನ್ನ ದೇವರು ಕರೆದಿರುವಂತದ್ದು. ಬದುಕುವವನು ನಾನಲ್ಲ, ಮತ್ಯಾರು? ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ದರ್ ಇಸ್ ಸಮಥಿಂಗ್ ನ್ಯೂ ಇನ್ ಮೀ. ಏನದು? ಕ್ರಿಸ್ತನು, ವಾಕ್ಯ, ಪವಿತ್ರಾತ್ಮನು. ಏನಪ್ಪ ಇದ್ದಕ್ಕಿದ್ದಂಗೆ ಬದಲಾದೆ? ಎಸ್, ಐ ಆಮ್ ಎ ಕಂಪ್ಲೀಟ್ಲಿ ನ್ಯೂ ಪರ್ಸನ್ ಬಿಕಾಸ್ ಗಾಡ್ ಚೇಂಜ್ ಮೀ. ದೇವರು ನನ್ನನ್ನು ಬದಲಾಯಿಸಿದ್ದಾರೆ. ಇಟ್ ಈಸ್ ನಾಟ್ ಮೀ. ನಾನಲ್ಲ. ಹೂ ಆಮ್ ಐ? ನಾನ್ ಯಾರು? ದೇವರು ನನ್ನನ್ನು ಬದಲಾಯಿಸಿದ್ದಾರೆ. ದೇವರು ನನ್ನನ್ನು ಸ್ಥಿರಪಡಿಸಿದ್ದಾರೆ ಆತನ ಸೇವೆಗಾಗಿ. ಪ್ರಿಯ ಕ್ರೈಸ್ತರೆ, ಇನ್ನೂ ಲೋಕಕ್ಕೋಸ್ಕರ ಬದುಕ್ತಿದ್ದೇವ? ಇನ್ನೂ ಲೋಕಕ್ಕೋಸ್ಕರ ಸಮಯವಿಲ್ಲ ಪ್ರಿಯರೇ. ದೇರ್ಸ್ ನೋ ಟೈಮ್. ಯಾವಾಗ ಬರ್ತೇನೋ ನನಗೆ ಗೊತ್ತಿಲ್ಲ ಎಂಬುದಾಗಿ ಯೇಸು ಕ್ರಿಸ್ತರವರು ಹೇಳಿ ಹೊರಟಿದ್ದಾರೆ. ಆತನು ಯಾವಾಗ ಬರ್ತಾರೋ ಗೊತ್ತಿಲ್ಲ, ಬಟ್ ಆತನು ಬರುವುದರೊಳಗಾಗಿ ವಿ ಶುಡ್ ಬಿ ರೆಡಿ. ಸಿದ್ಧರಾಗಬೇಕು ಪ್ರಿಯರೇ. ನಾವು ಮಾಡುವಂತ ಪ್ರತಿಯೊಂದು ಕೆಲಸ ಅದು ದೇವರ ಮಹಿಮೆಗಾಗಿರಬೇಕು, ದೇವರ ಚಿತ್ತವನ್ನು ನೆರವೇರಿಸುವಂತದ್ದಾಗಿರಬೇಕು, ದೇವರ ಕೆಲಸವನ್ನು ಮುನ್ನಡೆಸುವಂತದ್ದಾಗಿರಬೇಕು, ದೇವರ ಕೆಲಸಕ್ಕೆ ಪ್ರೋತ್ಸಾಹಿಸುವಂತದ್ದಾಗಿರಬೇಕು. ಆಗ ತಾನೇ ಕ್ರಿಸ್ತನು ಬಂದಾಗ ಎತ್ತಲ್ಪಡುವಂತದ್ದು, ಆಗ ತಾನೇ ಯೇಸು ಕ್ರಿಸ್ತರವರು ಬಂದಾಗ ನಮ್ಮನ್ನು ಹೆಸರಿಡಿದು ಕರೆಯುವಂತದ್ದು. ಏನೋ ಇದ್ದಕ್ಕಿದ್ದಂಗೆ ಭಕ್ತಿ ಬಂದ್ಬಿಟ್ಟು, ಇದ್ದಕ್ಕಿದ್ದಂಗೆ ವಿಶ್ವಾಸದಲ್ಲಿದ್ದು ಇದ್ದಕ್ಕಿದ್ದಂಗೆ ಪರಲೋಕಕ್ಕೆ ಹೋಗ್ಬಿಡ್ತೇವೆ ಅಂತ ಅಂದ್ಕೊಳ್ತಿದ್ದೇವ? ಶಿಲುಬೆ ಮೇಲಿರುವಂತ ಕಳ್ಳನ ಹಾಗೆ ಲಾಸ್ಟ್ ಸಿಚುವೇಶನ್ ಅಲ್ಲಿ ಬಂದ್ಬಿಡುತ್ತೆ ನನಗೆ ವಿಶ್ವಾಸ. ಲಾಸ್ಟ್ ಕೊನೆ ಟೈಮಲ್ಲಿ ನಾನು ಹೋಗ್ಬಿಡ್ತೇನೆ ಪರಲೋಕಕ್ಕೆ. ಇಟ್ಸ್ ನಾಟ್ ದಟ್ ಈಸಿ. ಅದು ಅಷ್ಟು ಸುಲಭಕರವಲ್ಲ. ಇಟ್ಸ್ ವೆರಿ ಹಾರ್ಡ್. ದಾರಿ ಇಕ್ಕಟ್ಟು, ವಿಶಾಲವಾದಂತ ಮಾರ್ಗವಲ್ಲ ಪ್ರೇರೆ. ಈ ಇಕ್ಕಟ್ಟಾದ ಮಾರ್ಗವನ್ನು ಆರಿಸಿಕೊಂಡಿದ್ದೇವೆ, ಆದ್ರೆ ವಿಶಾಲವಾದಂತ ಬದುಕನ್ನು ಬದುಕ್ತಿದ್ದೇವೆ. ಇದೆಯಂತ ಆರಿಸುವಿಕೆ ನನ್ಗೆ ಅರ್ಥ ಆಗಲ್ಲ. ಬಹಳ ಮಂದಿ ಕ್ರೈಸ್ತರು ಆರಿಸಿಕೊಂಡಿರುವಂತದ್ದು ಇಕ್ಕಟ್ಟಾದ ಮಾರ್ಗ, ಆದ್ರೆ ಅವರ ಬದುಕು ಮಾತ್ರ ವಿಶಾಲವಾದಂತ ಬದುಕು, ಬಿಂದಾಸ್ ಬದುಕು, ಚಿಂತೆ, ಟೆನ್ಷನ್ ಫ್ರೀ ಬದುಕು. ದಟ್ ಡಸಂಟ್ ಮೀನ್ ದಟ್ ನೀನ್ ಯಾವಾಗ್ಲೂ ಟೆನ್ಷನ್ ಅಲ್ಲಿ ಇರಿ ಎಂಬುದಾಗಿ ನನ್ನ ಉದ್ದೇಶವಲ್ಲ. ಬಟ್ ನಿನ್ನ ವಿಶ್ವಾಸದ ಜೀವನವೆಲ್ಲಿ ಕಾಣ್ತಿದೆ? ನಿನ್ನ ನಂಬಿಕೆಯ ಜೀವನ ಎಲ್ಲಿ ಕಾಣ್ತಿದೆ? ನಿನ್ನ ವಿಶ್ವಾಸದ ಬೆಳವಣಿಗೆ ಎಲ್ಲಿ ಕಾಣ್ತಿದೆ? ಇಫ್ ಇಟ್ ಡಸಂಟ್ ಸೀನ್, ಅದು ಕಾಣ್ತಿಲ್ಲ ಅಂತಂದ್ರೆ ದೆನ್ ಯು ಆರ್ ನಾಟ್ ಇನ್ ಫೇತ್. ನೀನು ನಂಬಿಕೆಯಲ್ಲಿಲ್ಲ. ನಟನೆ ಮಾಡ್ತಿದೀಯಾ? ನಟನೆ ಮಾಡ್ತಿದ್ದೇವೆ. ವಿಶ್ವಾಸವನ್ನು ಕೂಡ ನಟನೆ ಮಾಡಬಹುದಾ ಅಂತಂದ್ರೆ ಎಸ್, ವೈ ನಾಟ್? ಮನುಷ್ಯರ ಮುಂದೆ ತೋರಿಸಿಕೊಳ್ಳಿಕ್ಕೆ ನಟನೆಯಲ್ಲಿ ನಾವೆಲ್ಲರೂ ಚಾಂಪಿಯನ್ಸ್, ದೇವರ ಮುಂದೆ ಅಲ್ಲ. ದೇವ್ರ ಯಾಕಂತಂದ್ರೆ ಹೊರಗಿನ ತೋರಿಕೆ ನಿನ್ನ ನಟನೆ ನೋಡ್ಬಿಟ್ಟು ನಿನಗೆ ಅವಾರ್ಡ್ ಕೊಟ್ಬಿಟ್ಟು ಪರಲೋಕಕ್ಕೆ ಕರೆಯುವಂತ ದೇವರು ಅಲ್ಲ. ದೇವರು ಅಂತರಂಗವನ್ನ ನೋಡುವಂತವರಾಗಿದ್ದಾರೆ. ನಿನ್ನ ಸ್ವಭಾವ ಹೇಗಿದೆ? ನಿನ್ನ ಒಳಗೆ ಹೇಗಿದೆಯಾ? ನಿನ್ನ ಆಲೋಚನೆಗಳು ಹೇಗಿದ್ದಾವೆ? ದಟ್ ಈಸ್ ವಾಟ್ ಮೀನ್ಸ್ ಮೀ. ಅದನ್ನೇ ನಾನು ನೋಡ್ತೇನೆ.
ನೀನ್ ಹೊರಗೆ ಹೇಗಿದ್ರೆ ಏನು, ಅಂದವಾಗಿದ್ಯಾ, ಚಂದವಾಗಿದ್ಯಾ, ಒಳ್ಳೆ ಬಟ್ಟೆ ಹಾಕೊಂಡಿದ್ಯಾ, ಐ ಡೋಂಟ್ ಕೇರ್. ಐ ಕೇರ್ ಓನ್ಲಿ ಅಬೌಟ್ ಯುವರ್ ಹಾರ್ಟ್. ನಾನು ನೋಡುವಂಥದ್ದು, ನಾನು ಫೋಕಸ್ ಮಾಡುವಂಥದ್ದು ನಿನ್ನ ಹೃದಯವನ್ನು ಕುರಿತು. ಮತ್ತಾಯನು ಬರೆದಂತ ಸುವಾರ್ತೆ 17ನೇ ಅಧ್ಯಾಯದಲ್ಲಿ 20ನೇ ವಚನ ಒಂದ್ಸಲ ನೋಡ್ಕೊಳ್ಳೋಣ. 17ನೇ ಅಧ್ಯಾಯ ಮತ್ತಾಯನು ಬರೆದ ಸುವಾರ್ತೆ 20ನೇ ವಚನ. ನಿಮ್ಮ ನಂಬಿಕೆ ಕಡಿಮೆಯಾಗಿರುವುದರಿಂದಲೇ ಆಗಲಿಲ್ಲ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಸಾಸಿವೆ ಕಾಳಷ್ಟು ನಂಬಿಕೆ ನಿಮಗೆ ಇರುವುದಾದರೆ ನೀವು ಈ ಬೆಟ್ಟಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗು ಎಂದು ಹೇಳಿದರೂ ಅದು ಹೋಗುವುದು, ಮತ್ತು ನಿಮ್ಮ ಕೈಯಿಂದ ಆಗದಂಥದ್ದು ಒಂದೂ ಇರುವುದಿಲ್ಲ. ಥ್ಯಾಂಕ್ ಯು ಅಣ್ಣ. ಯೇಸುಕ್ರಿಸ್ತರವರು ಇಲ್ಲಿ ಒಂದು ರೋಗಿಯನ್ನು ಸ್ವಸ್ಥ ಮಾಡ್ತಿದ್ದಾರೆ. ಆದ್ರೆ ಯೇಸುಕ್ರಿಸ್ತರವರು ಈ ರೋಗಿಯನ್ನು ಸ್ವಸ್ಥ ಮಾಡೋದಕ್ಕಿಂತ ಮುಂಚೆ ಶಿಷ್ಯರು ಅನೇಕ ಪ್ರಯತ್ನಗಳನ್ನ ಮಾಡಿದ್ರು, ಟ್ರೈ ಮಾಡಿದ್ರು, ಆ ಯೇಸುಕ್ರಿಸ್ತ ಆ ವ್ಯಕ್ತಿಯನ್ನ ಸ್ವಸ್ಥಪಡಿಸ್ಲಿಕ್ಕೆ. ಆದರೆ ಅವರಿಂದ ಆಗಿಲ್ಲ, ಅವರಿಂದ ಸ್ವಸ್ಥಪಡಿಸ್ಲಿಕ್ಕೆ ಆಗಿಲ್ಲ. ಆಗದೆ ಇದ್ದಾಗ ಯೇಸುಕ್ರಿಸ್ತರವರು ಅವ್ರ ಹತ್ರ ಬಂದ್ಬಿಟ್ಟು, ಬೆಟರ್ ಲಕ್ ನೆಕ್ಸ್ಟ್ ಟೈಮ್, ಏನ್ ಪರವಾಗಿಲ್ಲ ಬಿಡ್ರಿ, ನೆಕ್ಸ್ಟ್ ಟೈಮ್ ಟ್ರೈ ಮಾಡಿ ಅಂತ ಹೇಳಿ ಆ ಮಾತನ್ನ ನಿಲ್ಲಿಸ್ತಿಲ್ಲ. ಏನ್ ಹೇಳ್ತಿದಾರೆ ಅಂತಂದ್ರೆ, ನಿನ್ನ ನಂಬಿಕೆ ಕಡಿಮೆಯಾಗಿದೆ, ನಿನ್ನ ನಂಬಿಕೆ ಕಡಿಮೆಯಾಗಿದೆ. ನಂಬಿಕೆ ಕಡಿಮೆ ಆಯ್ತಾ? ನಂಬಿಕೆ ಕಡಿಮೆ ಆಯ್ತಾ? ಹೆಂಗ್ ಗೊತ್ತಾಯ್ತು ಸ್ವಾಮಿ ನಿನಗೆ? ನಿನಗೆ ಹೆಂಗ್ ಗೊತ್ತಾಯ್ತು? ನಿನ್ನ ನಂಬಿಕೆ ಕಡಿಮೆಯಾಗಿದ್ದ ಕಾರಣಕ್ಕೆ ಯು ಆರ್ ನಾಟ್ ಸೀಯಿಂಗ್ ದ ಗಾಡ್ಸ್ ಮಿರಾಕಲ್ಸ್. ಯು ಆರ್ ನಾಟ್ ಗೆಟಿಂಗ್ ಹಿಸ್ ಹೆಲ್ಪ್. ನಂಬಿಕೆ ಕಡಿಮೆ ಎಲ್ಲಿ ಕಾಣಿಸುತ್ತೆ? ಇದು ಎಲ್ಲಿ ಕಾಣಿಸುತ್ತೆ? ಈ ಕಡಿಮೆಯಾದಂತ ನಂಬಿಕೆ ಎಲ್ಲಿ ಕಾಣಿಸುತ್ತೆ? ಫೋನ್ ಅಲ್ಲಿ ಬ್ಯಾಟ್ರಿ ಪರ್ಸೆಂಟೇಜ್ ಕಡಿಮೆ ಆದ್ರೆ ಬ್ಯಾಟ್ರಿ ಹೇಳುತ್ತೆ ಫೋನ್ ಪರ್ಸೆಂಟೇಜ್ ಕಡಿಮೆ ಆಗ್ಬಿಡೈತೆ, ಹಾಕೋ ಚಾರ್ಜ್ಗೆ ಅಂತ. ಸಿವಿಲ್ ಸ್ಕೋರ್ ಕಡಿಮೆ ಆದ್ರೆ ನೋಡ್ಬೋದು, ಹೌದಾ? ಶೇರ್ ಮಾರ್ಕೆಟ್ ಬೀಳ್ತಿದ್ರೆ ನೋಡ್ಬೋದು, ಮೇಲಕ್ಕೆ ಏರ್ತಿದ್ರೆ ನಾವು ನೋಡ್ಬೋದು, ಎಲ್ಲಾ ಮಾರ್ಕೆಟ್ ನೋಡ್ಬೋದು, ಎಲ್ಲಾ ಪರ್ಸೆಂಟೇಜ್ ನೋಡ್ಬೋದು, ಎಲ್ಲವನ್ನ ಅಳತೆ ಮಾಡ್ಬಿಡ್ಬೋದು ನಾವು. ಆದ್ರೆ ನಂಬಿಕೆಯನ್ನ ಹೇಗೆ ಅಳತೆ ಮಾಡ್ಬೇಕು ನಮಗೆ ಗೊತ್ತಿಲ್ಲ. ವಿಶ್ವಾಸವನ್ನ ಹೇಗೆ ಅಳತೆ ಮಾಡ್ಬೇಕು ನಮಗೆ ಡೋಂಟ್ ನೋ, ಡೋಂಟ್ ನೋ. ಬಟ್ ನೋಡುವಂತವ್ರೊಬ್ಬರಿದ್ದಾರೆ, ಅದನ್ನ ಅಳತೆ ಮಾಡುವಂತವ್ರೊಬ್ಬರಿದ್ದಾರೆ. ಅವ್ರು ಹೇಳ್ತಾರೆ, ನನಗೆ ನಂಬಿಕೆ ಇದೆಯೋ ಇಲ್ವೋ, ನಿನ್ನಲ್ಲಿ ನಂಬಿಕೆ ಇದೆಯೋ ಇಲ್ವೋ? ಯೇಸು ಕ್ರಿಸ್ತರವ್ರು ಹೇಳ್ತಿದ್ದಾರೆ, ನೀವು ಕಷ್ಟ ಪಡ್ತಿದ್ದೀರಾ, ನೀವು ಮಾಡಬೇಕೆಂಬುದಾಗಿ ನಿಮ್ಮಲ್ಲಿ ಆಸೆ ಇದೆ, ಆದರೆ ನಿಮ್ಮ ನಂಬಿಕೆ ಕಡಿಮೆ ಆಗಿರುವುದರಿಂದಲೇ ಆಗಲಿಲ್ಲ. ಕಡಿಮೆ ಇದೆಯಾ ಪ್ರೇರಣೆ ನಮಗೆ ನಂಬಿಕೆ? ಕಡಿಮೆ ಇದೆಯಾ ನಮಗೆ ನಂಬಿಕೆ? ಒಂದು ವೇಳೆ ಇದ್ದರೆ, ನಮ್ಮ ನಂಬಿಕೆ ಕಡಿಮೆ ಆಗಿದ್ದರೆ, ನಮ್ಮ ನಂಬಿಕೆ ಸಾಕಾಗ್ತಿಲ್ಲ ಅಂತ ಅನ್ಸಿದ್ರೆ, ದೇವರ ನಮ್ಮಿಂದ ಸಾಕು ಅಂತ ಹೇಳ್ತಿರುವ ಅಳತೆ ಎಷ್ಟು ಗೊತ್ತಾ? ಸಾಸಿವೆ ಕಾಳಷ್ಟು. ಸಾಸಿವೆ ಕಾಳಷ್ಟು. ಲೆಟ್ಸ್ ಕಂಪೇರ್ ಅವರ್ ಫೇತ್ಸ್. ದೇವರು ಸಾಕು ಅಂತ ಹೇಳ್ತಿರುವಂತದ್ದು ಎಷ್ಟು? ಸಾಸಿವೆ ಕಾಳಷ್ಟು. ದೇವರನ್ನ ನಾವು ಕೇಳ್ತಿರೋದಷ್ಟು, ದೇವ್ರೆ ಇನ್ಮೇಲ್ ನಾನು ಬಿಲ್ಡ್ ಮಾಡ್ಕೊಳ್ತೇನೆ ದೇವ್ರೆ, ಇನ್ಮೇಲ್ ನಾನು ಬಲವಾಗಿ ನಿಲ್ತೇನೆ ದೇವ್ರೆ ನಿನಗೋಸ್ಕರ. ಹೌದಾ? ಹಾಗಾದ್ರೆ ನಾನ್ ನಿನ್ನಿಂದ ಒಂದು ಎಕ್ಸ್ಪೆಕ್ಟ್ ಮಾಡ್ತಿದ್ದೇನೆ. ಏನ್ ದೇವ್ರೆ? ಏನಯ್ಯ? ಏನಂತಂದ್ರೆ, ನಿನ್ನಲ್ಲಿ ನಾನು ಕಾಣಬೇಕಂತಂದುಕೊಳ್ತಿರುವಂತ ವಿಶ್ವಾಸವೆಷ್ಟು ಗೊತ್ತಾ? ಸಾಸಿವೆ ಕಾಳು. ಮೈಂಡ್ ಬ್ಲಾಕ್ ಆಗತ್ತೆ. ಸಾಸಿವೆ ಕಾಳಷ್ಟು ವಿಶ್ವಾಸವೂ ಇಲ್ವಾ ನನ್ನಲ್ಲಿ? ಶಿಷ್ಯರು ತಲೆ ಕೆಟ್ಟೋಗ್ಬಿಟ್ಟಿರತ್ತೆ ಅವ್ರಿಗೆ. ಏನಯ್ಯ, ಏನ್ ಮಾತಾಡ್ತಿದೀಯ ನೀನು? ನಿನ್ನ ಜೊತೆಗೆ ಇಷ್ಟು ವರ್ಷಗಳಿಂದ ಪ್ರಯಾಣ ಮಾಡ್ತಿದ್ದೇವೆ, ನೀನ್ ಏನ್ ಹೇಳಿದ್ದೆ ಅದನ್ನ ನಾವು ಮಾಡ್ತಿದ್ದೇವೆ, ಊಟ ಇದ್ದಾಗ ಊಟ ಮಾಡ್ತಿದ್ದೇವೆ, ಊಟ ಬಿಟ್ಟಾಗ ಊಟ ಇಲ್ದಿರ ಬದುಕ್ತಿದ್ದೇವೆ, ಊರೂರು ಸುತ್ತಾಡ್ತಿದ್ದೇವೆ, ಇಷ್ಟೆಲ್ಲ ಮಾಡಿ, ಇಷ್ಟೆಲ್ಲ ನೋಡಿ, ನೀನ್ ಹೇಳಿದಂತೆ ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ, ರೋಗಿಗಳನ್ನ ಸ್ವಸ್ಥ ಮಾಡ್ತಿದ್ದೇವೆ, ಬಟ್ ಯಾಕೆ ಈ ತರ ಆಯ್ತು ಅಂತಂದ್ರೆ ವಿಶ್ವಾಸ ಕಡಿಮೆ ಆಯ್ತು ಅಂತ ಹೇಳ್ತಿದ್ಯಾ? ವಿಶ್ವಾಸ ಕಡಿಮೆನಾ? ಅದು ಎಷ್ಟು? ಸಾಸಿವೆ ಕಾಳಷ್ಟ? ಏನಯ್ಯ, ನಂಗೆ ಗೊತ್ತಿಲ್ವೇನಯ್ಯ?
ಇಷ್ಟೆಲ್ಲ ಕಷ್ಟಪಟ್ಟಿದ್ದು ವಿಶ್ವಾಸ ಕಡಿಮೆ ಇದ್ದ? ಇಲ್ವಲ್ಲ. ವಿಶ್ವಾಸ ನಮ್ಮಲ್ಲಿ ಬಲವಾಗಿದೆ. ಬಟ್ ಯೇಸು ಸ್ವಾಮಿ ಇಲ್ಲ, ವಿಶ್ವಾಸ ಕಡಿಮೆ ಇದೆ. ವಿಶ್ವಾಸ ಕಡಿಮೆ ಇದೆ. ಯೇಸು ಕ್ರಿಸ್ತರವರನ್ನ ಪಕ್ಕದಲ್ಲಿಟ್ಟುಕೊಂಡು ಅಷ್ಟು ಶ್ರಮೆಗಳನ್ನು ಅನುಭವಿಸಿ, ಅಷ್ಟು ಕಷ್ಟಪಟ್ಟು ಅವರನ್ನು ಕಣ್ಣಾರೆ ನೋಡಿ ವಿಶ್ವಾಸವನ್ನು ಅವರ ಅಳತೆಗೆ ತೆಗೆದುಕೊಂಡು ಹೋದಾಗ ಆ ಅಳತೆಯ ರಿಸಲ್ಟ್ ಏನೋ ಗೊತ್ತಾ? ಕಡಿಮೆ. ಯೇಸು ಕ್ರಿಸ್ತರವರು ಇವತ್ತು ಶಾರೀರಿಕವಾಗಿ ನಮ್ಮ ಮಧ್ಯದಲ್ಲಿ ಇಲ್ಲ. ಅದ್ಭುತಗಳು ನಮ್ಮ ಕಣ್ಣು ಮುಂದೆ ಯೇಸು ಕ್ರಿಸ್ತರವರು ಮಾಡಿಲ್ಲ. ಸತ್ತಂತ ಲಾಜರನನ್ನು ನಮ್ಮ ಕಣ್ಣು ಮುಂದೆ ದೇವರು ಎಬ್ಬಿಸಲಿಲ್ಲ. ಇಷ್ಟೆಲ್ಲ ಕಣ್ಣಾರೆ ಕಂಡಂತ ಶಿಷ್ಯರ ವಿಶ್ವಾಸವೇ ಕಡಿಮೆ ಇದ್ದರೆ, ಕಣ್ಣಾರೆ ನೋಡದೆ ದೂರವಾಗಿದ್ದುಕೊಂಡು ನಂಬಿಕೆಯ ಮೂಲಕ ಬದುಕುತ್ತಿರುವಂತ ನಮ್ಮ ವಿಶ್ವಾಸ ಇದೆಯಾ ಸಾಸಿವೆ ಕಾಳಷ್ಟು? ಒಂದು ವೇಳೆ ಇದ್ದರೆ ದೇವರ ಮಹಿಮೆಯನ್ನ ಕಾಣ್ತೇವೆ. We can see the power of God. ದೇವರ ಮಹಿಮೆ, ದೇವರ ಮಹಾಶಕ್ತಿ, ದೇವರ ಮಹಾ ಪ್ರಣಾಳಿಕೆ. I can able to see through my faith. ಮತ್ ನಮ್ಮ ಬದುಕು ಹೇಗಿದೆ ಪ್ರಿಯರೇ? ನಮ್ಮ ಜೀವನದಲ್ಲಿ ದೇವರಿಗೆ ಯಾವ ಮಟ್ಟಕ್ಕೆ ಪ್ರಥಮವಾದಂತ ಸ್ಥಾನವನ್ನ ಕೊಡ್ತಿದ್ದೇವೆ? ಇಲ್ಲ ಯಾವಾಗ್ಲೂ ನಾನು ಪ್ರಾರ್ಥನೆ ಮಾಡ್ತೇನೆ. ವೆರಿ ಗುಡ್, ವೆರಿ ಗುಡ್. Is it from your heart or it is from your throat? ನಿನ್ನ ಗಂಟ್ಲೊಳಗಡೆಯಿಂದ ಏನೋ ಮಾಡ್ಬೇಕು ಅಂತ ಮಾಡ್ತಿದ್ದೇನು, or it is from your bottom of your heart? ಅಂತರಾಳದಿಂದ ಬರುವಂತ ಪ್ರಾರ್ಥನೆ ಆಗಿದ್ದರೆ ದೇವರ ಪ್ರಾರ್ಥನೆಗೆ ಸದುತ್ತರವನ್ನ ಕೊಡ್ತಾರೆ. ಯಾಕಂತಂದ್ರೆ ಯು ಆರ್ ನಾಟ್ ಜಸ್ಟ್ ರ್ಯಾಂಡಮ್ಲಿ, ನೀನೇನೋ ಜಸ್ಟ್ ಏನೋ ಬಾಯಿ ತೆಗೆದು ಏನೇನೇನೋ ಮಾತಾಡ್ತಿಲ್ಲ. ಯು ಆರ್ ಪ್ರೇಯಿಂಗ್ ಸಮಥಿಂಗ್, ಯು ಆರ್ ಆಸ್ಕಿಂಗ್ ಸಮಥಿಂಗ್, ಯು ಆರ್ ಟಾಕಿಂಗ್ ಸಮಥಿಂಗ್ ಮೀನಿಂಗ್ಫುಲ್, ಸಮಥಿಂಗ್ ಇಂಪಾರ್ಟೆಂಟ್. ಅವಾಗ ದೇವರು ಕಿವಿ ಕೊಡ್ತಾರೆ, ದೇವರು ಬಂದು ಕೇಳ್ತಾರೆ. ದೇವರು ಕೂಡ ಬಂದು ಕೇಳುವಂತದ್ದು ಪ್ರಾರ್ಥನೆ. ಮತ್ತಂತ ಪ್ರಾರ್ಥನೆ, ಅಂತ ವಿಶ್ವಾಸ, ಅಂತ ನಂಬಿಕೆ ಬೆಳೆಸ್ಕೊಳ್ತಿದ್ದೇವ, ಕಡಿಮೆ ಮಾಡಿಕೊಳ್ತಿದ್ದೇವ? ಸರ್, ಐ ಆಮ್ ಟೆಲಿಂಗ್ ಯು, ಪ್ರತಿ ವಾರ ಸಭೆಗೆ ಹೋದ್ರೆ ವಿಶ್ವಾಸ ಬೆಳೆಯೋದಿಲ್ಲ. ಇಟ್ ಸಪೋರ್ಟ್ಸ್, ಬೆಳೆಯೋದಿಲ್ಲ, ಬಟ್ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಬಟ್ ಬೆಳಿಬೇಕಾದವ್ರು ನಾವೇ. ಪ್ರತಿ ವಾರ ವಾಕ್ಯ ಕೇಳೋದ್ರಿಂದ ವಿಶ್ವಾಸ ಬೆಳೆಯಲ್ಲ. ಇಟ್ ಸಪೋರ್ಟ್ಸ್. ಅಂದ್ರೆ ಒಂದು ಗಿಡ ಬೆಳೆಯೋದಕ್ಕೆ ಬೇಕಾಗಿರುವಂತ ನೀರು ವಾಕ್ಯ, ಸೂರ್ಯನ ಕಾಂತಿ ಸಪೋರ್ಟ್, ಚರ್ಚ್, ಸಭೆ, ಸಭಿಕರು ಎಲ್ಲ 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 ಇಷ್ಟೆಲ್ಲ ಕೊಟ್ಟ ಮೇಲೂ ಕೂಡ ಬೆಳೆದಿಲ್ಲ ಅಂತಂದ್ರೆ ಯಾರ್ದು ತಪ್ಪದು? ನಿಂತಿಲ್ಲ ಅಂತಂದ್ರೆ ಯಾರ್ದು ತಪ್ಪದು? ದಟ್ ಈಸ್ ಮೈ ಫಾಲ್ಟ್, ನನ್ನದದು. ಯು ಕಾಂಟ್ ಬ್ಲೇಮ್ ಚರ್ಚ್. ನ ಬ್ಲೇಮ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಯು ಕಾಂಟ್ ಬ್ಲೇಮ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯವನ್ನು ಬ್ಲೇಮ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ದೆನ್ whom should I have to blame? Myself. ನಾನು ಬ್ಲೇಮ್ ಮಾಡ್ಕೊಂಡ್ರೆ ನಾನು ಬದಲಾಗ್ತೇನೆ. ಯಾರನ್ನೋ ಬ್ಲೇಮ್ ಮಾಡ್ಕೊಂಡು ಬದುಕಿದಂತ ದಿನ ನಾನು ಹೀಗೆ ಇರ್ತೇನೆ, ನಾನು ಬದಲಾಗಲ್ಲ. ದೇವರಿಗೋಸ್ಕರ ಬದುಕಲಿಕ್ಕೆ ಸಾಧ್ಯವಿಲ್ಲ. ಸಾಸಿವೆ ಕಾಳಷ್ಟು ವಿಶ್ವಾಸ ಮಾಡುವಂತ ಅದ್ಭುತಗಳೇನೋ ಗೊತ್ತಾ? ನಾವು ನೋಡಿದ್ವಲ್ಲ, ಜಾರ್ಜ್ ಮುಲ್ಲರ್ ಅವರ ಜೀವನದಲ್ಲಿ ನಡೆದಂತ ದೊಡ್ಡ ಕಾರ್ಯ ಅಂದ್ರೆ, he was praying for which he didn't got. ಆತನು ಹೊಂದದೇ ಇರುವುದನ್ನು ಕುರಿತು, ಹೊಂದಿದ್ದೇನೆ ದೇವರೇ ನಿನಗೆ ಸ್ತೋತ್ರ ಎಂಬುದಾಗಿ ಮೊದಲೇ ದೇವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸಿದರು. ಅದಕ್ಕೆ ದೇವರು ಕೊಟ್ಟಂತ ಪ್ರತಿಫಲವೇನೋ ಗೊತ್ತಾ? ನೀನು ಮಾಡಿದಂತ ಪ್ರಾರ್ಥನೆ ಹಾಗೇ ಆಗಲಿ ಎಂಬುದಾಗಿ ನೀನು ಹೇಳಿದಂತ ಪ್ರಾರ್ಥನೆ ನಾನು ಕೇಳಿದ್ದೇನೆ. ಅಂಡ್ ಯು ಗಾಟ್ ಇಟ್, ಯು ವಿಲ್ ಗೆಟ್ ಇಟ್, ಯು ವಿಲ್ ಗೆಟ್ ಇಟ್. ನನ್ನ ಪ್ರಾರ್ಥನೆ ಎಷ್ಟು ಬಲವಾದದ್ದು, ವಿಶ್ವಾಸ ಎಷ್ಟು ಬಲವಾದದ್ದು ಅಂತಂದ್ರೆ, ನಾನು ವಿಶ್ವಾಸದಿಂದ ಪ್ರಾರ್ಥಿಸಿದರೆ ದೇವರು ಸೂರ್ಯ ಚಂದ್ರರನ್ನೇ ನಿಲ್ಲಿಸೋದಕ್ಕೆ ಸಿದ್ಧನಾಗಿರ್ತಾರೆ. ನಾನು ಪ್ರಾರ್ಥನೆ ಮಾಡಿದರೆ ನನ್ನ ಪ್ರಾರ್ಥನೆಗೋಸ್ಕರ ದೇವರು ಭೂಮಿಯನ್ನೇ ನಿಲ್ಲಿಸೋದಕ್ಕೆ ದೇವರು ಸಿದ್ಧರಾಗಿ.
ಸಮುದ್ರವನ್ನೇ 2 ಭಾಗಗಳಾಗಿ ಮಾಡ್ತಾರೆ, ಬಂಡೆಯಿಂದ ನೀರು ಕೊಡ್ತಾರೆ. ವಾಟ್ ಎವರ್ ಯು ವಾಂಟ್, ನಿನಗೋಸ್ಕರ, ಜಸ್ಟ್ ಫಾರ್ ಯು, ಬಿಕಾಸ್ ನೀನು ನಂಬಿಕೆಯಿಂದ ಕೇಳಿದ್ದಿ, ನಂಬಿಕೆಯಿಂದ ಕೇಳಿದ್ದಿ. ದೇವರು ನಿನ್ನ ನಂಬಿಕೆ, ನನ್ನ ನಂಬಿಕೆಯನ್ನು ಅಳತೆ ಮಾಡಿದಾಗ ಆ ನಂಬಿಕೆಯಲ್ಲಿ ಪರಿಶುದ್ಧತೆ ಕಾಣಬೇಕು. ಅಹಂಕಾರ, ಗರ್ವ, ದರ್ಪ ಇಂಥದ್ದು ಏನೇ ಕಾಣಿಸಿದರೂ ಕೂಡ ಅದು ಪ್ರಯೋಜನವೇನಿಲ್ಲ. ಸೊ ನಮ್ಮಲ್ಲಿದೆಯಾ ಸಾಸಿವೆ ಕಾಳಷ್ಟು ವಿಶ್ವಾಸ? ನಮ್ಮಲ್ಲಿದೆಯಾ ದೇವರನ್ನು ಮೆಚ್ಚಿಸುವಂತ ವಿಶ್ವಾಸ? ನನ್ನಲ್ಲಿದೆಯಾ? ನಾನು ಸರಿ ಮಾಡು. ನಿನ್ನಲ್ಲಿಲ್ಲ, ನೀನ್ ನೋಡ್ಕೋ, ನಿನ್ನ ಚೆಕ್ ಮಾಡ್ಕೋ. ಬೇರೆಯವ್ರ ಬಗ್ಗೆ ಬೇಡ ಸರ್. ಒಂದೇ ಮನೆಯಲ್ಲಿದ್ದರೂ ಕೂಡ ಒಂದೇ ಮನೆಯಲ್ಲಿರುವಂತ ಪಕ್ಕದ ವ್ಯಕ್ತಿ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಬೇಡಿ. ನಾನ್ ತಲೆ ಕೆಡಿಸ್ಕೊಳ್ಳೋದು ನನ್ನ ಬಗ್ಗೆ. ನನ್ನ ಬಗ್ಗೆ ತಲೆ ಕೆಡಿಸ್ಕೊಂಡ ಮೇಲೆ ಪಕ್ಕದವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತೀನಿ. ನಾನ್ ಸರಿಯಾಗಿದ್ದ ನಂತರ ಪಕ್ಕದವ್ರು ಸರಿಯಾಗಿದಾರ ಇಲ್ವಾ ನಾನ್ ನೋಡ್ತೇನೆ. ಬಟ್ ಕ್ರೈಸ್ತರಲ್ಲಿರುವಂತ ಬಲಹೀನತೆ ಏನಂತಂದ್ರೆ, ನಾನ್ ಸರಿಯಾಗಿದ್ರು ಇಲ್ದೆ ಹೋದ್ರು ನನ್ ಪಕ್ಕದಲ್ಲಿರೋನ್ ಸರಿಯಾಗಿರ್ಬೇಕು, ಅವ್ನು ಹೋಗ್ಬೇಕು ಪರಲೋಕಕ್ಕೆ, ನಾನ್ ಇಲ್ಲೇ ಬಿದ್ದು ಸತ್ರುನು ಪರವಾಗಿಲ್ಲ. ಒಬ್ಬರು ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆನ್ನುವಂಥದ್ದು ದೇವರ ಆಸೆ. ಹಾಗಾಗಿ ಪ್ರೇರೆ, ನಾವು ಯಾರು ನಾಶವಾಗುವಂಥದ್ದು ದೇವರಿಗೆ ಇಷ್ಟವಿಲ್ಲ. ದೇವರು ನಮ್ಮಿಂದ ಬಯಸ್ತಿರುವಂತದ್ದೇನೋ ಬೆಟ್ಟಗಳನ್ನು ಹೊತ್ಕೊಂಡು ಬನ್ನಿ, ನಿಮ್ಮ ಆಸ್ತಿ ಎಲ್ಲ ನನಗೆ ಕೊಟ್ಟುಬಿಡಿ. ಏನ್ ಕೇಳಿದಾರೆ ಪ್ರೇರೆ? ವಿಶ್ವಾಸ. ನನ್ನನ್ನು ಮಾತ್ರ ನಂಬಿ, ನನ್ನನ್ನು ಬಿಟ್ಟು ಬೇರೆ ಯಾರನ್ನು ನಂಬಬೇಡಿ. ದಿಸ್ ಇಸ್ ವಾಟ್ ಗಾಡ್ ಇಸ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ಅಸ್. ದೇವರಿಗೋಸ್ಕರ ಬದುಕೋಣ, ದೇವರ ಚಿತ್ತವನ್ನು ನೆರವೇರಿಸೋಣ. ದೇವರು ನಮ್ಮಿಂದ ಏನ್ ಬಯಸ್ತಿದಾರೋ ಅದನ್ನು ದೇವರಿಗೆ ಕೊಡೋಣ. ಪ್ರಾರ್ಥನೆ. ಕಣ್ಣುಗಳನ್ನು ಮುಚ್ಚಿ ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇವೆ ಸ್ವಾಮಿ. ನಮ್ಮಿಂದ ನೀವು ಬಯಸುವಂಥದ್ದು, ನಮ್ಮಲ್ಲಿ ನೀವು ಕೇಳುವಂಥದ್ದು ಸಾಸಿವೆ ಕಾಳಷ್ಟು ವಿಶ್ವಾಸ. ನಮ್ಮಲ್ಲಿ ವಿಶ್ವಾಸವಿದೆ ಕರ್ತನೆ, ಆದ್ರೆ ಅದು ನೀವು ಬೇಕು ಎಂಬುದಾಗಿ ಅಂದುಕೊಳ್ಳುವಂತ ಮಟ್ಟಿಗೆ ನಮ್ಮಲ್ಲಿ ವಿಶ್ವಾಸವಿಲ್ಲ ಸ್ವಾಮಿ. ನೀವು ಎಷ್ಟಾದ್ರೆ ನಮ್ಮಲ್ಲಿ ವಿಶ್ವಾಸವುಳ್ಳವರಾಗಿ ನಾವಿರಬೇಕು. ಹೇಗೆ ನಾವು ವಿಶ್ವಾಸದಲ್ಲಿ ಬದುಕಬೇಕೆಂಬುದಾಗಿ ನೀವು ಅಂದುಕೊಳ್ಳುತ್ತಿದ್ದೀರೋ ಹಾಗೆಯೇ ನಾವು ಬದುಕಲು ನಮಗೆ ಕೃಪೆ ತೋರಿಸಿ. ಕ್ರಿಯೆಗಳುಳ್ಳವರಾಗಿ, ನಿಮ್ಮ ಮೇಲೆ ನಂಬಿಕೆಯುಳ್ಳವರಾಗಿ, ನಿಮ್ಮನ್ನೇ ಆಧಾರ ಮಾಡಿಕೊಂಡು ಬದುಕಲು ಸಹ ಅದು ಕರ್ತನೆ ಕಷ್ಟಗಳಿದ್ದಾವೆ, ಕಣ್ಣೀರಿನ ಪರಿಸ್ಥಿತಿಗಳಿದ್ದಾವೆ. ಆದರೆ ಈ ಕಷ್ಟಗಳಿಗಿಂತಲೂ, ಕಣ್ಣೀರಿನ ಪರಿಸ್ಥಿತಿಗಿಂತಲೂ, ಎಲ್ಲದಕ್ಕಿಂತಲೂ ನನ್ನ ದೇವರಾದ ನೀವು ದೊಡ್ಡವರೆಂಬುದಾಗಿ ನಾವು ನಂಬುತ್ತಿದ್ದೇವೆ. ಸಹಾಯ ಮಾಡಿ ಪರಲೋಕವನ್ನು ಸೇರುವಷ್ಟು ವಿಶ್ವಾಸವನ್ನು ನಮಗೆ ಕೊಟ್ಟು ನಡೆಸಿ. ನಿಮ್ಮನ್ನು ನೋಡುವ ವಿಶ್ವಾಸವನ್ನು ನಮಗೆ ದಯಪಾಲಿಸಿ. ಆ ವಿಶ್ವಾಸವನ್ನು ಕಾಪಾಡಿಕೊಂಡು ಕೊನೆಯವರೆಗೂ ಬದುಕಲು ಕೃಪೆ ತೋರಿಸಿ. ಹಾಗೆ ನೀವು ಮಾಡಿ ನಡೆಸುತ್ತೀರೆಂಬುದಾಗಿ ನಂಬುತ್ತಾ ಸೇರಿ ಬಂದಂತ ಎಲ್ಲರನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುತ್ತಿದ್ದೇನೆ ಸ್ವಾಮಿ. ಎಲ್ಲರನ್ನು ಬಲಪಡಿಸಿ, ನಿಮ್ಮ ಪ್ರೀತಿ ಕೃಪೆಗಳಿಂದ ತುಂಬಿಸಿ, ನಿಮ್ಮ ವಾಕ್ಯವನ್ನು ಕೇಳುವವರಾಗಿ ಮಾತ್ರವಿರದೆ ಕೇಳಿ ಅದರ ಪ್ರಕಾರವಾಗಿ ಜೀವಿಸುತ್ತಾ ನಿಮಗೆ ಹತ್ತಿರವಾಗಿ ಜೀವಿಸಲು ನೀವು ಸಹಾಯ ಮಾಡಿ ನಡೆಸ್ತೀರೆಂಬುದಾಗಿ ನಂಬುತ್ತಾ, ಬಲಹೀನರಾಗಿ ಯಾರಾದ್ರೂ ಇದ್ದರೆ ಬಲಪಡಿಸಿ, ಒಳ್ಳೆ ಆರೋಗ್ಯವನ್ನು ದಯಪಾಲಿಸಿ, ಎಲ್ಲ ಕುಟುಂಬಗಳಲ್ಲಿ ಶಾಂತಿ ಸಮಾಧಾನವನ್ನು ನೀವು ಕೊಟ್ಟು ನಡೆಸ್ತೀರೆಂಬುದಾಗಿ ನಂಬುತ್ತಾ, ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದಂತ ಯೇಸು ಕ್ರಿಸ್ತರವರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸಹವಾಸ ಇಂದಿಗೂ ಎಂದಿಗೂ ಸದಾ ಕಾಲವು ಕರ್ತನ ಬರುವ ತನಕ ನಮ್ಮೆಲ್ಲರೊಂದಿಗೆ ಸದಾ ನೆಲೆಯಾಗಿರಲಿ ಸ್ವಾಮಿ. ಆಮೆನ್. ಥ್ಯಾಂಕ್ ಯು. ಎಲ್ಲರಿಗೂ ವಂದನೆಗಳು ಬ್ರದರ್.